ನಟ ದರ್ಶನ್ ತೂಗುದೀಪ್ ಅವರಿಗೆ ಸಂಕಷ್ಟ ತಂದಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ. ಪ್ರಕರಣದ 14ನೇ ಆರೋಪಿಯಾಗಿರುವ ದರ್ಶನ್ ಅವರ ಆಪ್ತ ಸ್ನೇಹಿತ ಪ್ರದೋಷ್ ಇದೀಗ ಕೋರ್ಟ್ಗೆ ಮಹತ್ವದ ಅರ್ಜಿ ಸಲ್ಲಿಸಿದ್ದಾರೆ. ತಮಗೆ ಈ ಪ್ರಕರಣದಲ್ಲಿ ಪಶ್ಚಾತ್ತಾಪವಾಗಿದೆ, ನಡೆದಿರುವ ಸಂಪೂರ್ಣ ಸತ್ಯವನ್ನು ನ್ಯಾಯಾಲಯದ ಮುಂದೆ ಹೇಳಲು ಸಿದ್ಧನಿದ್ದೇನೆ ಎಂದು ಹೇಳಿ ಮಾಪಿ ಸಾಕ್ಷಿ ಅಥವಾ ಅಪ್ರೂವರ್ ಆಗಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಸಿರುವ 11 ಪುಟಗಳ ಅರ್ಜಿಯಲ್ಲಿ ಜೂನ್ 8ರಂದು ನಡೆದ ಘಟನೆಗಳ ಬಗ್ಗೆ ತಮಗೆ ಗೊತ್ತಿರುವ ಮಾಹಿತಿಯನ್ನು ಪ್ರದೋಷ್ ವಿವರಿಸಿದ್ದಾರೆ. ಪ್ರದೋಷ್ ಹೇಳಿರುವ ಪ್ರಕಾರ ಜೂನ್ 8ರಂದು ಬೆಳಗ್ಗೆ ದರ್ಶನ್ ಅವರ ಮನೆಗೆ ಹೋಗಿದ್ದರು. ನಂತರ ಮಧ್ಯಾಹ್ನ ದರ್ಶನ್ ಜೊತೆ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ತೆರಳಿದ್ದರು. ಅಲ್ಲಿ ದರ್ಶನ್, ವಿನಯ್, ನಾಗರಾಜ್, ಯಶಸ್ ಸೂರ್ಯ ಸೇರಿದಂತೆ ಕೆಲವರು ಇದ್ದರು. ನಂತರ ನಟ ಚಿಕ್ಕಣ್ಣ ಕೂಡ ಅಲ್ಲಿಗೆ ಬಂದಿದ್ದರು ಎಂದು ಅರ್ಜಿಯಲ್ಲಿ ಹೇಳಿದ್ದಾರೆ ಪ್ರದೋಷ್. ಸುಮಾರು 3 ಗಂಟೆ ವೇಳೆಗೆ ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಪವನ್ ಎಂಬಾತ ರೆಸ್ಟೋರೆಂಟ್ಗೆ ಬಂದಿದ್ದಾನೆ. ದರ್ಶನ್ ಅವರ ಕಿವಿಯಲ್ಲಿ ಏನೋ ಹೇಳಿ ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ತೋರಿಸಿ ಅಲ್ಲಿಂದ ಹೊರಟಿದ್ದಾನೆ. ಇದಾದ ನಂತರ ದರ್ಶನ್ ಪವಿತ್ರ ಗೌಡ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದರು. ಬಳಿಕ ಸಂಜೆ ವೇಳೆಗೆ ಪವಿತ್ರ ಗೌಡ ಅವರ ನಿವಾಸಕ್ಕೆ ತೆರಳಲಾಗಿತ್ತು. ಅಲ್ಲಿಂದ ದರ್ಶನ್, ಪವಿತ್ರ ಗೌಡ ಮತ್ತು ವಿನಯ್ ಸೇರಿದಂತೆ ಎಲ್ಲರೂ ಒಂದೇ ಕಾರಿನಲ್ಲಿ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದರು. ಶೆಡ್ಗೆ ಹೋದಾಗ ರೇಣುಕಾಸ್ವಾಮಿ ಅಲ್ಲಿ ಕುಳಿತಿದ್ದ. ಆತನ ಸುತ್ತ ಕೆಲವರು ಇದ್ದರು ಎಂದು ಪ್ರದೋಷ್ ಹೇಳಿದ್ದಾರೆ. ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದರ್ಶನ್ ರೇಣುಕಾಸ್ವಾಮಿಯನ್ನು ಪ್ರಶ್ನಿಸಿ ಹಲ್ಲೆ ನಡೆಸಿದರು. ರೇಣುಕಾಸ್ವಾಮಿ ತಲೆಯಿಂದ ರಕ್ತ ಬರುತ್ತಿದ್ದನ್ನು ನೋಡಿ ಹಲ್ಲೆ ನಿಲ್ಲಿಸುವಂತೆ ತಾನು ಮನವಿ ಮಾಡಿಕೊಂಡೆ ಎಂದು ಪ್ರದೋಷ್ ಹೇಳಿದ್ದಾರೆ. ನಂತರ ಪವಿತ್ರ ಗೌಡರನ್ನು ರೇಣುಕಾಸ್ವಾಮಿ ಬಳಿ ಕರೆದುಕೊಂಡು ಹೋಗಲಾಗಿತ್ತು. ಬಳಿಕ ರೇಣುಕಾಸ್ವಾಮಿಗೆ ಮತ್ತಷ್ಟು ಹಲ್ಲೆ ನಡೆದಿದ್ದು ಕೋಲು ಮತ್ತು ಹಗ್ಗಗಳಿಂದ ಹೊಡೆದಿದ್ದಾರೆ. ದರ್ಶನ್ ಕೂಡ ಹಗ್ಗದಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ. ಇಷ್ಟೇ ಅಲ್ಲ, ರೇಣುಕಾಸ್ವಾಮಿ ಊಟ ಮಾಡುತ್ತಿದ್ದ ವೇಳೆ ಆತನ ಮೊಬೈಲ್ನಲ್ಲಿದ್ದ ಕೆಲವು ಇನ್ಸ್ಟಾಗ್ರಾಮ್ ಸಂದೇಶಗಳನ್ನು ಪವನ್ ಜೋರಾಗಿ ಓದುತ್ತಿದ್ದನು. ಇದನ್ನು ಕೇಳಿದ ನಂತರ ದರ್ಶನ್ ಮತ್ತೆ ಆತನ ಮೇಲೆ ಹಲ್ಲೆ ನಡೆಸಿದರು ಎಂದು ಪ್ರದೋಷ್ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಗಂಭೀರವಾಗಿ ಗಾಯಗೊಂಡು ಕೆಳಗೆ ಬಿದ್ದಿದ್ದಾನೆ. ನಂತರವೂ ಆತನ ಮೇಲೆ ಹಲ್ಲೆ ನಡೆದಿತ್ತು ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಜೆ ಸುಮಾರು 5:30 ವೇಳೆಗೆ ದರ್ಶನ್ ಮತ್ತು ವಿನಯ್ ಅಲ್ಲಿಂದ ಹೊರಟರು. ಗಂಭೀರವಾಗಿ ಗಾಯಗೊಂಡಿದ್ದ ರೇಣುಕಾಸ್ವಾಮಿಯನ್ನು ನೋಡಿಕೊಳ್ಳಲು ಕೆಲವರನ್ನ ಅಲ್ಲಿಯೇ ಉಳಿಸಲಾಗಿತ್ತು. ಆದರೆ ನಂತರ ರೇಣುಕಾಸ್ವಾಮಿ ಮೃತಪಟ್ಟಿರುವ ವಿಚಾರ ಗೊತ್ತಾಗಿದೆ. ಈ ವಿಚಾರವನ್ನು ದರ್ಶನ್ಗೆ ತಿಳಿಸಿದಾಗ ಅವರು ಆತಂಕಗೊಂಡಿದ್ದರು. ನಂತರ ಪ್ರಕರಣದಿಂದ ತಮ್ಮನ್ನು ಪಾರು ಮಾಡಲು ಸಹಾಯ ಮಾಡುವಂತೆ ಕೇಳಿಕೊಂಡರು. ನಂತರ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಆರೋಪಿಗಳನ್ನು ಶರಣಾಗುವಂತೆ ಸೂಚಿಸಲಾಗಿತ್ತು. ಮೃತದೇಹವನ್ನು ಸ್ಥಳಾಂತರಿಸಿ ಶರಣಾಗಿದ್ದ ಆರೋಪಿಗಳು ಪ್ರದೋಷ್ ಹೇಳಿರುವ ಪ್ರಕಾರ ರೇಣುಕಾಸ್ವಾಮಿ ಮೃತದೇಹವನ್ನು ಸತ್ವ ಅಪಾರ್ಟ್ಮೆಂಟ್ ಬಳಿ ಎಸೆದು ನಂತರ ಕೆಲವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದರು. ಇದೇ ವೇಳೆ ಶೆಡ್ನ ವಿಚಾರ ಹೊರಗೆ ಹೇಳಬಾರದು ಎಂದು ಮತ್ತೊಬ್ಬ ಆರೋಪಿ ವಿನಯ್ ತನಗೆ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪವನ್ನು ಸಹ ಪ್ರದೋಷ್ ಹೇಳಿದ್ದಾರೆ. ಇದೀಗ ಈ ಪ್ರಕರಣದಲ್ಲಿ ತಮಗೆ ತೀವ್ರ ಪಶ್ಚಾತ್ತಾಪವಾಗಿದೆ, ನ್ಯಾಯಾಲಯದ ಮುಂದೆ ಸಂಪೂರ್ಣ ಸತ್ಯವನ್ನು ಹೇಳಲು ಸಿದ್ಧನಿದ್ದೇನೆ, ಆದ್ದರಿಂದ ತನ್ನನ್ನು ಮಾಪಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎಂದು ಪ್ರದೋಷ್ ಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರ ಆಪ್ತ ಸ್ನೇಹಿತನೇ ಪ್ರಕರಣದ ಘಟನೆಗಳ ಬಗ್ಗೆ ಇಷ್ಟು ವಿವರವಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವುದು ಇದೀಗ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಆದರೆ ಪ್ರದೋಷ್ ಮಾಡಿರುವಂತಹ ಆರೋಪಗಳು ಕೋರ್ಟ್ನಲ್ಲಿ ಸಾಬೀತಾಗಬೇಕಿದೆ. ಅವರ ಅಪ್ರೂವರ್ ಅರ್ಜಿಯನ್ನು ನ್ಯಾಯಾಲಯ ಯಾವ ರೀತಿ ಪರಿಗಣಿಸುತ್ತದೆ ಎಂದು ಕಾದು ನೋಡಬೇಕಿದೆ.